ಸೊ ಇನ್ನು ಮಕರ ಕುಂಭ ರಾಶಿ ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಗೆ ಹೋಗೋಣ. ಕುಂಭರಾಶಿ 11ನೆಯ ರಾಶಿ. ಸೊ ಆ ರಾಶಿಯವರಿಗೆ ಯಾವ ರೀತಿಯ ಫಲಗಳು ನವೆಂಬರ್ ತಿಂಗಳಲ್ಲಿ ಸಿಗತ್ತೆ, ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೇಗಿರತ್ತೆ, ಹಣಕಾಸು ಹೇಗಿರತ್ತೆ, ಕುಟುಂಬ ಹೇಗಿರತ್ತೆ, ಜಾಬ್ ಹೇಗಿರತ್ತೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಆರೋಗ್ಯ, ವೆಲ್ತ್, ರಿಲೇಶನ್ಶಿಪ್ ಮತ್ತೆ ಕರಿಯರ್, ಜಾಬ್. ಎಸ್, ಏಂಜಲ್ ಕೂಡ ಏಂಜಲ್ ಗೈಡೆನ್ಸ್ ಶಫಲ್ ಮಾಡಿ ತೆಗಿಯೋಣ. ಓಕೆ. ಓಕೆ ಓಕೆ. ಸೊ ಈಗ ನಮ್ಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಅಂದ್ರೆ ಅನ್ವಾಂಟೆಡ್ ಆದಂತಹ ಥಿಂಕಿಂಗ್ ನಿಂದ ನಿಮ್ಮ ಆರೋಗ್ಯ ಹೆಲ್ತ್ ತೊಂದರೆಗೆ ಈಡಾಗ್ತಾ ಇದೆ ಅಂತ. ನಿಮ್ಮ ಹತ್ರ ಎಲ್ಲ ಇದೆ ರೀ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಿಮಗ್ ಬೇಕಾಗಿರೋದೆಲ್ಲ ಇದೆ, ಹಣ ಇದೆ, ಒಳ್ಳೆ ಎಲ್ಲ ರೀತಿಯ ಇದ್ದಾಗ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಯೋಚನೆ ಮಾಡಿ ಓವರ್ ಥಿಂಕ್ ಮಾಡಿ ನಿಮ್ಮ ಆರೋಗ್ಯವನ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ. ಹುಷಾರಾಗಿರಿ, ಓವರ್ ಥಿಂಕಿಂಗ್ ನ ಕಡಿಮೆ ಮಾಡ್ಕೊಳ್ಳಿ. ಇನ್ನು ನಾನು ವೆಲ್ತ್ ವಿಚಾರದಲ್ಲಿ ಅಂತ ಹೇಳಿದೆ, ಈಗ ನೋಡಿ ಪಾಸಿಟಿವ್ ಆದಂತಹ ಕಾರ್ಡ್ ಅಲ್ಲೇ ತೋರಿಸ್ಬಿಡ್ತು ನಮ್ಗೆ ಹಣ ಇದೆ ನಿಮ್ಗೆ. ಸೊ ನನ್ಗೆ ಆರೋಗ್ಯದ ಕಾರ್ಡ್ ನಲ್ಲಿ ಹೆಲ್ತ್ ಇದು ನಿಮ್ಮ ವೆಲ್ತ್ ಕೂಡ ಹೇಳ್ಬಿಡ್ತು. ಸೊ ಹಣದ ಹರಿವು ನಿಮಗೆ ಇದೆ, ಸ್ಟೆಬಿಲಿಟಿ ಇದೆ, ನೀವು ಮಾಡುವಂತ ಕೆಲಸದಲ್ಲಿ ಒಂದು ಫ್ಲೋ ಇದೆ. ಸೊ ಮಾಡುವಂತ ಕೆಲ್ಸಕ್ಕೆ ಎಷ್ಟು ಹಣ ಬರ್ಬೇಕೋ ಅಷ್ಟು ಹಣ ಬರ್ತಾ ಇದೆ ಅಂದ್ರೆ ಇವ್ರ ಲಕ್ಕಿ ಅಂತ. ಎಷ್ಟೋ ಜನಕ್ಕೆ ಅದು ಬರೋದಿಲ್ಲ. ಸೊ ನಿಮ್ಗೊಂದು ಸ್ಟೇಬಲ್ ಆದಂತಹ ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಈ ತಿಂಗಳು ಹೆಲ್ಪ್ಫುಲ್ ಆಗಿದೆ ಅಂತ. ಸೊ ಇನ್ನು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಹ್ಯಾಪಿ ಟೈಮ್, ಸ್ಟ್ರಾಂಗ್ ಬಾಂಡಿಂಗ್ ಬಿಲ್ಡ್ ಆಗತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನೀವ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಅವ್ರ ಜೊತೆಗೆ ನಿಮ್ಗೆ ಒಳ್ಳೆ ಒಂದು ಲವ್ ರಿಲೇಶನ್ಶಿಪ್ ಏರ್ಪಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯ ಕಾರ್ಡ್ ಜಾಬ್. ಇಲ್ಲೂ ಕೂಡ ತುಂಬಾ ಪಾಸಿಟಿವ್ ಆದಂತಹ ಕಾರ್ಡ್. ಕುಂಭರಾಶಿಯವರಿಗೆ ಇದು ಪೂರ್ತಿಯಾದಂತಹ ಪ್ರಮಾಣದ ಒಂದು ಪಾಸಿಟಿವ್ ಆದಂತಹ ಮಂತ್ ಅಂತ ಹೇಳ್ಬೋದು. ಆದ್ರೆ ಏಂಜಲ್ ಏನಂತ ಗೈಡ್ ಮಾಡ್ತಿದೆ ಗೊತ್ತಾ? ವೆಯ್ಟ್ ಮಾಡಿ, ನಿಮ್ಗೆ ಎಲ್ಲ ಇದೆ ಈ ತಿಂಗಳಲ್ಲಿ, ಆದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಪೇಷನ್ಸ್ ಇರಬೇಕು. ನೀವು ಪೇಷನ್ಸ್ ಇಲ್ಲದೆ ರಾಂಗ್ ಸ್ಟೆಪ್ಸ್ ನ ತಗೊಳ್ಳೋದಕ್ಕೆ ಅವಕಾಶ ಇರಬಹುದು.